ಶಿವನೊಲಿದನೀಗ 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 ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಪಚ್ಚೆಗವಳ ಪಚ್ಚೆಯವಳ ಮುತ್ತು ರತ್ನ ಭದ್ರವೈಡೂರ್ಯ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಪಚ್ಚೆಗವಳ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮ್ಮಂಧ ಗುರಿಯಾಗಿ ಲಯವಾಗಿ ಬೆಂದು ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ಗುಹೇಶ್ವರ ನೀ ಗುರಿಯಾಗಿ ಲಯವಾಗಿ ಹೋದವರನ್ನು ಯಾರನ್ನು ಕಾಣೆ. ಈ ವಚನದಲ್ಲಿಯೂ ಕೂಡ ರಾಜ ಮಹಾರಾಜರ ಚಿತ್ರಣವೇ ಇದೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ರಾಜ ಮಹಾರಾಜರು ಮತ್ತೆ ಮತ್ತೆ ದೇಶಗಳ ಮೇಲೆ ರಾಜ್ಯಗಳ ಮೇಲೆ ಯುದ್ಧಕ್ಕೆ ಹೋಗ್ತಾಯಿದ್ರು, ಅವುಗಳನ್ನು ಗೆದ್ಕೊಂಡು ಬರ್ತಾಯಿದ್ರು. ಇನ್ನೂ ಬೇಕು ದಾಹ, ಸಾಮ್ರಾಜ್ಯದ ದಾಹ, ಹೊನ್ನು ಹೆಣ್ಣು ಮಣ್ಣಿನ ದಾಹ, ಬೇಕು ಈ ದಾಹ ಮುಗಿಯೋದೇ ಇಲ್ಲ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಹೀಗೆ ರಾಜ ಮಹಾರಾಜರು ಯುದ್ಧ ಮಾಡಿ ಕೊನೆಗೆ ತಾವು ಯುದ್ಧದಲ್ಲಿ ಸೋತೋದರನ್ನು ನಾನು ನೋಡಿದೆ. ತಮ್ಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ತಮ್ಮಂದ ಅಜ್ಞಾನ. ಯಾರಿಗೆ ಬಹಳ ಆಸೆ ಇರ್ತದೆ ಅವರಿಗೆ ಅಜ್ಞಾನ ಇರ್ತದೆ, ಜ್ಞಾನ ಇರಲ್ಲ. ಯಾರಿಗೆ ವಿವೇಕ ಇರ್ತದೆ ಅವರಲ್ಲಿ ಅಜ್ಞಾನ ಇರಲ್ಲ. ಅಜ್ಞಾನಿಗಳಾದವರೇ ಏನು ಮಾಡ್ತಾರೆ, ಮತ್ತೆ ದೌರ್ಬಲ್ಯಗಳಿಗೊಳಗಾಗ್ತಾರೆ, ಮತ್ತೆ ಸಾವಿಗೆ ತುತ್ತಾಗ್ತಾರೆ. ಅದನ್ನೇ ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ತಮ್ಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಅಜ್ಞಾನ ಕತ್ತಲೆ ಕಾರಣವಾಗಿ ಮನುಷ್ಯ ದಾಹಕ್ಕೆ ಒಳಗಾಗ್ತಾನೆ, ದೌರ್ಬಲ್ಯಕ್ಕೆ ಒಳಗಾಗ್ತಾನೆ, ಅರಿಷಡ್ವರಗಳಿಗೆ ಒಳಗಾಗ್ತಾನೆ, ಇಂದ್ರಿಯಾದಿ ವಿಷಯಗಳಿಗೆ ಒಳಗಾಗ್ತಾನೆ, ಸಪ್ತ ವ್ಯಸನಗಳಿಗೆ ಒಳಗಾಗ್ತಾನೆ, ಅಷ್ಟ ಮದಗಳಿಗೆ ಒಳಗಾಗ್ತಾನೆ. ಈ ಕಾರಣವಾಗಿ ಅವನು ಸಾವಿನಲ್ಲಿ ಶೂನ್ಯವಾಗ್ತಾನೆ. ಇದು ಅಲ್ಲಮ ಪ್ರಭುದೇವರ ವಚನ. ಇದೆಲ್ಲ ಯಾರನ್ನು ಕುರಿತದ್ದು? ಒಂದು ಕಣ್ಣೆದುರಿಗೆ ರಾಜ ಆಳ್ವಿಕೆ ಮಾಡುವಾಗ ತನ್ನ ಸಾಮ್ರಾಜ್ಯವನ್ನು ಏನು ನೋಡಿದ್ರಲ್ಲ, ಆಳ್ವಿಕೆ ಮಾಡುವಾಗ ಪ್ರಜೆಗಳು ಹೇಗಿದ್ದಾರೆ, ಪ್ರಜೆಗಳಲ್ಲಿಯೂ ಅನೇಕ ಆಶೆ, ಲೋಭ ಮೋಹ ಅದನ್ನು ಕಂಡಿದ್ದರು. ರಾಜ ಮಹಾರಾಜರಲ್ಲಿಯೂ ಅನೇಕ ಆಶೆ ಮೋಹ ಲೋಭ ಕಂಡಿದ್ದರು. ಈ ಪ್ರಜೆಗಳ ಆಶೆ ದೌರ್ಬಲ್ಯ, ರಾಜ ಮಹಾರಾಜರ ಆಶೆ ದೌರ್ಬಲ್ಯ ಎಲ್ಲವನ್ನು ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಚಿತ್ರಿಸಿದ್ದಾರೆ. ಈ ವಚನ ಕೂಡ ಅವರು ಮಹಾರಾಜನ ಮಗ ಅನ್ನೋದನ್ನು ವಿವರಿಸ್ತದೆ. ಇಂಥ ವಚನಗಳನ್ನು ಬೇರೆ ವಚನಕಾರ ಯಾಕೆ ಬರಲಿಲ್ಲ? ಇಂಥ ಯುದ್ಧದ ವಚನಗಳು ಬೇರೆಯವರಲ್ಲಿ ಯಾಕೆ ಬರಲಿಲ್ಲ ಹೇಳ್ರಿ ನೋಡೋಣ. ಅಲ್ಲಮ ಪ್ರಭುದೇವರಿಗೆ ಅದು ಸಹಜ, ಅದು ಅವ್ರ ಜೀವನ, ಅದು ಸಂಸ್ಕೃತಿ, ಅದು ಅವ್ರ ಉಸಿರು, ನಿತ್ಯದ ಜೀವನ ಅದು. ಅದಕ್ಕಾಗಿ ಅವರು ಯಾವುದೇ ವಚನ ಬರೆದರೆ ಅಂಥ ರೂಪಕಗಳು ಅವ್ರ ಬಾಯಿಂದ ಬರ್ತದೆ. ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ. ಕಾಮ ಅಂತೂ ರಾಜ ಮಹಾರಾಜರಿಗೂ ಬಹಳ. ಯಾಕೆ? ಸಂಪತ್ತು ಬೇಕಾದಷ್ಟು ಗೆದ್ಕೊಂಬಂದ್ಬಿಟ್ಟಿರ್ತಾರಲ್ಲ, ಅಧಿಕಾರ ಬಹಳ ಇರ್ತದೆ, ಐಶ್ವರ್ಯ ಬಹಳ ಇರ್ತದೆ, ಮತ್ತು ಸುತ್ತಮುತ್ತ ಬರೇ ಹೆಣ್ಣುಗಳು ತಿರುಗಾಡ್ತಿರ್ತವೆ. ಹೀಗಾಗಿ ಸಹಜವಾಗಿ ಮೋಹದ ಕಾಮದ ಜಾಲದಲ್ಲಿ ರಾಜ ಮಹಾರಾಜರು ಸಿಕ್ಕಿಬೀಳ್ತಾರೆ. ಹೀಗಾಗಿ
ಮತ್ತೆ 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 ಕಟ್ಟರೆಯಾಗುವಷ್ಟು ಕಾಮಸುಖವನ್ನು ಅನುಭವಿಸಿ 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 ಕೊನೆಗೆ ನಿರ್ವೀರ್ಯರಾಗಿ ಸಾವಿನಲ್ಲಿ ಶೂನ್ಯವಾಗೋದನ್ನು ಅಲ್ಲಮಪ್ರಭುದೇವರು ಪ್ರತ್ಯಕ್ಷವಾಗಿ ಕಂಡಿದ್ರು. ಕಾಮ ಗುರಿಯಾಗಿ ಬೆಂದು ಹೋದವರು ಕಂಡೆ, ಗುಹೇಶ್ವರ ನೀ ಗುರಿಯಾಗಿ ಹೋದವರನ್ನು ಯಾರನ್ನು ಕಾಣೆ, ಪರಮಾತ್ಮನೇ ಬೇಕು ಎಂಬುದಾಗಿ ಕಾಲವಾದವರನ್ನು ನಾನು ನೋಡಲೇ ಇಲ್ಲ. ಹೀಗೆ ಅಲ್ಲಮಪ್ರಭುದೇವರು ಈ ವಚನದಲ್ಲಿಯೂ ಕೂಡ ರಾಜ ಮಹಾರಾಜರ ದೌರ್ಬಲ್ಯಗಳು, ತನ್ನ ಆಳ್ವಿಕೆಯನ್ನು ಮಾಡುವಾಗ ತನ್ನ ಕಣ್ಣೆದುರಿಗಿರುವ ಪ್ರಜೆಗಳು ಅವರ ದೌರ್ಬಲ್ಯಗಳು, ಅವರ ಆಶೆ ಆಮಿಷಗಳನ್ನು ನೋಡಿ ಈ ಅಂಥದೇ ವಚನವನ್ನು ರೂಪಕ ಮಾಡಿ ಇಲ್ಲಿ ವಚನದೊಳಗೆ ಚಿತ್ರಿಸಿದ್ದಾರೆ. ಇನ್ನೊಂದು ವಚನದೊಳಗೆ ಅಲ್ಲಮಪ್ರಭುದೇವರು ಅವರು ಹೇಗೆ ವೀರ ಶೂರ ಮಹಾರಾಜ ಅನ್ನೋದನ್ನು ಇನ್ನೊಂದು ವಚನದಲ್ಲಿ ರೂಪಕ ಮಾಡಿ ಚಿತ್ರಿಸ್ತೇವೆ. ಅಲ್ಲಮ ಭೂಪ ನಿನ್ನ ಪಟಹ ಧ್ವನಿ ಕೇಳಿದು ಜಯಾಜಿ ರಂಗದೊಳ್ ತಳ್ಳಳದಿಂದ ಆರಾತಿ ನೃಪರ್ ಓಡಿ ಜಳ ಅಹಿ ನಿವಾಸವಿಷ್ಟರಂ ಕೊಲ್ಲೆಯದೆ ಅಲ್ಲದಂದು ಭವದೀಯ ಭುಜ ಹಸಿ ವಿಘಾತ ವೇಗದಿಂ ನಿಲ್ಲದೆ ಗೃದ್ರ ಜಂಬುಕ ರುಕ ಆನನದಂತೆ ಮನ್ನೆಯರ್ ಎಯ್ದದಿರ್ಪರೆ. ಇದು ಅಲ್ಲಮಪ್ರಭುದೇವರು ಯುದ್ಧ ಮಾಡುವ ಕಾಲಕ್ಕೆ ರಥವೇರಿ ಬಾವುಟವನ್ನು ಹಾರಿಸಿ ಯುದ್ಧಕ್ಕೆ ಹೊರಟಂಥ ಕಾಲದೊಳಗೆ ಶತ್ರುರಾಜರು ಮನ್ನೆಯರು ಯುದ್ಧಕ್ಕೆ ಎದುರ್ಕೊಂಡು ಅವರು ಹೇಗೆ ಓಡಿ ಹೋಗ್ತಿದ್ರು ಅನ್ನೋದನ್ನು ಈ ಕಂದ ಪದ್ಯದಲ್ಲಿ ಚಿತ್ರಿಸಲಾಗಿದೆ. ಈ ಶಾಸನ ಪದ್ಯದಲ್ಲಿ ಅಲ್ಲಮ ಭೂಪ, ಅಲ್ಲಮ ರಾಜ, ಅಲ್ಲಮ ಪ್ರಭು ಮಹಾರಾಜರಾಗಿದ್ದರು ಅನ್ನೋದಕ್ಕೆ ಈ ಪದ್ಯ ಸಾಕ್ಷಿ, ಅವರ ಈ ಶಾಸನ ಸಾಕ್ಷಿ. ಇನ್ನೂ ಅನೇಕ ಶಾಸನಗಳಿದೆ, ಇಲ್ಲಿ ಒಂದು ಪದ್ಯವನ್ನು ವಿವರಿಸ್ತಾ ಇದ್ದೇವೆ. ಅಲ್ಲಮ ಭೂಪ ನಿನ್ನ ಪಟಹಧ್ವನಿ ಕೇಳದು, ನೀನು ರಥವೇರಿ ಧ್ವಜವನ್ನು ಏರಿಸಿ ರಥಾರೂಢನ ಯುದ್ಧಕ್ಕೆ ಹೊರಟಂಥ ಕಾಲದೊಳಗೆ ಧ್ವನಿಗೇಳದು. ಓ ಅಲ್ಲಮ ರಾಜ ಯುದ್ಧಕ್ಕೆ ಬರ್ತಾ ಇದ್ದಾನಪ್ಪ, ಇನ್ನು ಅವನು ಯುದ್ಧಕ್ಕೆ ಬಂದ್ರೆ ನಮ್ಮನ್ನೆಲ್ಲ ಕೊಂದಾಕಿ ಬಿಡ್ತಾನೆ ಅಂಥೇಳಿ ಮನ್ನೆಯರು ರಾಜರು ಅವರೆಲ್ಲ ಏನು ಮಾಡ್ತಿದ್ರಂತೆ ಅಂತೇಳಿದರೆ, ಜಯಾಜಿರಂಗದೊಳ್ ಯುದ್ಧ ರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ತಲ್ಲಳದಿಂದ ಆರಾತಿ ನೃಪರ್ ಓಡಿ ಹೆದರ್ಕೊಂಡು ಭಯಭೀತರಾಗಿ ಶತ್ರು ರಾಜರೆಲ್ಲ ಓಡಿ ಹೋಗ್ತಿದ್ರಂತೆ. ಹೇಗೆ ಏನು ಮಾಡ್ತಿದ್ರು ಅವರು? ಅಯ್ಯೋ ನಮ್ಮನ್ನೆಲ್ಲೋದ್ರೂ ಬೆನ್ನಟ್ಟಿ ಬಂದು ಕೊಂದಾಕ್ಬಿಡ್ತಾನಪ್ಪ ಅಂಥೇಳಿ ಜಳ ಅಹಿ ನಿವಾಸವಿಷ್ಟರಂ, ಈ ಹಾವುಗಳು ಜಳದಲ್ಲಿ ನೀರಿನಲ್ಲಿ ಹೋಗಿ ಔತ್ಕೋತಾರಲ್ಲ, ಹಾಗೆ ಅನೇಕರು ಜಲಸ್ತಂಭನ ಮಾಡಿ ಶತ್ರುರಾಜರು ನೀರೊಳಗೆ ಔತ್ಕೋತಿದ್ರಂತೆ. ಕೊಲ್ಲೆಯದಲ್ಲದಂದು ನಮ್ಮನ್ನು ಎಲ್ಲಿದ್ದರೂ ಬಂದು ಕೊಂದಾಕ್ಬಿಡ್ತಾನಪ್ಪ ಎಂದು ಭವದೀಯ ಭುಜಾಸಿ ಘಾತ ವಿಘಾತ ವೇಗದಿಂ, ಅವನು ಅತಿವೇಗದಿಂದ ತನ್ನ ಭುಜಬಲ ಪರಾಕ್ರಮದಿಂದ ಬೆನ್ನಟ್ಟಿ ಬಂದು ನಮ್ಮನ್ನು ಕೊಂದಾಕ್ಬಿಡ್ತಾನೆ ಅಂಥೇಳಿ ನಿಲ್ಲದೆ ಗೃದ್ರ ಜಂಬುಕ ವೃಕ ಆನನದಂತೆ, ಹದ್ದುಗಳು, ನರಿಗಳು, ತೋಳುಗಳು ಇವು ಎಲ್ಲ ಹುಲಿ ಸಿಂಹ ಬಂದಾಗ ಎದುರಿ ಓಡಕ್ಕೆ ಹೋಗ್ತವಲ್ಲ, ಹಂಗೆ ಮನ್ನೆಯರ್ ಎಯ್ದದಿರ್ಪರೆ, ಸಾಮಂತರಾಜರು ರಾಜ ಮಹಾರಾಜರು ಓಡಿ ಹೋಗದೆ ಇರ್ತಾರಿಯೇ. ಎಂಥ ಪರಾಕ್ರಮಿ, ಎಂಥ ಶೂರ ಅಲ್ಲಮ ಪ್ರಭು, ಅವರನ್ನು ಈ ರೀತಿಯಾಗಿ ಕೊಂಡಾಡಲಾಗ್ತಾ ಇದೆ. ಇಂತಹ ಅಲ್ಲಮ ಪ್ರಭುದೇವರನ್ನು ತಳ ಸಮುದಾಯದಲ್ಲಿ ಹುಟ್ಟಿದವರು ಅಂತೇಳಿ ನೀವು ಮಾತಾಡ್ತಿರಲ್ಲ, ನಿಮ್ಮ ಮನಸ್ಸಾದರೆ ಹೇಗೆ ಬರ್ತದೆ? ಸಂಶೋಧನೆ ಮುಗದೇ ಹೋಗ್ಬಿಟ್ಟಿದೆ, ಎಲ್ಲ ಆಕೈರು ತೀರ್ಮಾನ ಅಂತ ಹೇಳ್ತಿರಲ್ಲ. H.K. ಪಾಟೀಲ್ರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅಲ್ಲಮ ಪ್ರಭುದೇವರ ಯಾವ ವಚನ ತಗೊಂಡ್ರು ಅವ್ರು ವೀರರು ಶೂರರು ಅನ್ನೋದಕ್ಕೆ ಗೊತ್ತಾಗ್ತದೆ. ಶಾಸನ ಕೂಡ ಅದನ್ನೇ ವರ್ಣಿಸ್ತಾ ಐತಲ್ರಿ. ಎಷ್ಟು ನಿಮ್ಗೆ ಆಧಾರಗಳು ಬೇಕು ಅಲ್ಲಮ ಪ್ರಭುದೇವರು ಮಹಾರಾಜ ಅನ್ನೋದಕ್ಕೆ? ಮುಂದಿನ ವಿಡಿಯೋಗಳು ನೋಡಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್, ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ.